ಸರಸ್ವತಿ ವಿದ್ಮಹೇ ಬ್ರಹ್ಮಪುತ್ರಾಯ ಧೀಮಹಿ ತನ್ನೋ ದೇವಿ ಪ್ರಚೋದಯ ಅಂತ ಸರಸ್ವತಿ ದೇವಿಯ ಪಾದ ಕಮಲದಲ್ಲಿ ನನ್ನ ಶಿರವನ್ನು ಭಾಗಿಸುತ್ತಾ ಇವತ್ತ ಏನಪ್ಪಾ ಅಂದ್ರ ಸಾವಿತ್ರಿಬಾಯಿ ಫುಲೆ ಅವರ 194ನೇ ವರ್ಷದ ಜನ್ಮ ದಿನೋತ್ಸವವನ್ನು ನಮ್ಮ ಈ ಒಂದು ಸರಸ್ವತಿ ಟ್ಯುಟೋರಿಯಲ್ ಕ್ಲಾಸ್ ಅಂದ್ರೆ ಶ್ರೀ ಸರಸ್ವತಿ ವಿದ್ಯಾಭಿವೃದ್ಧಿ ಸಂಸ್ಥೆಯ ಅಡಿಯಲ್ಲಿ ನಡೆಸುತ್ತಿರುವ ಶ್ರೀ ಸರಸ್ವತಿ ಟ್ಯುಟೋರಿಯಲ್ ಕ್ಲಾಸ್ ನಲ್ಲಿ ನಾವು ಏನ್ ಮಾಡ್ತೇವೆ ಅಂದ್ರೆ ಭಾರತದ ಪ್ರಥಮ ಮಹಿಳಾ ಶಿಕ್ಷಕಿಯಾದಂತಹ ಸಾವಿತ್ರಿಬಾಯಿ ಫುಲೆ ಇವರ ಒಂದು ಜನ್ಮ ದಿನೋತ್ಸವವನ್ನು ಆಚರಿಸ್ತಾ ಇರ್ತೇವೆ ಮಕ್ಕಳೇ. ಅವರ ಜನ್ಮ ದಿನೋತ್ಸವದ ಶುಭಾಶಯಗಳು ನಿಮ್ಮೆಲ್ಲರಿಗೂ ಹಾರ್ದಿಕವಾಗಿ ಮೊದಲಿಗೆ. ಓಕೆ, ಸಾವಿತ್ರಿಬಾಯಿ ಫುಲೆ ಇವರು 1831 ಜನವರಿ 3ರಂದು ಮಹಾರಾಷ್ಟ್ರದ ಸಾತ್ಪುರ್ ಜಿಲ್ಲೆಯಲ್ಲಿ ಇವರ ಜನನ ಆಗೈತೆ ಮಕ್ಕಳೇ. ಎಷ್ಟು? 1831 ಜನವರಿ 3ರಂದು ಮಹಾರಾಷ್ಟ್ರದ ಸಾತ್ಪುರ್ ಜಿಲ್ಲೆಯಲ್ಲಿ ಇವರ ಜನನ ಆಗೈತೆ ಮಕ್ಕಳೇ. ಇವರಿಗೆ ಓದು ಬರಹ ಅಂದ್ರೆ ಬಹಳ ಇಷ್ಟ ಮಕ್ಕಳೇ. ಓದುದು ಬರೆಯುವುದು ಅಂತಂದ್ರೆ ತುಂಬಾನೇ ಇಷ್ಟ. ಇವ್ರು ಏನ್ ಮಾಡ್ತಾರೆ, ಇವರೊಬ್ರು ದಲಿತ ವರ್ಗದ ಸೇರಿದಂತ ಒಬ್ಬ ಮಹಿಳೆ. ಇವ್ರ ಮನೆಯಲ್ಲಿ ಏನ್ ಮಾಡ್ತಿದ್ರು ಅಂತ, ಈ ಸಾವಿತ್ರಿಬಾಯಿ ಫುಲೆ ಅವರು ಒಂದಿನ ಓದ್ ಕೂತಿದ್ರು ಬುಕ್ಕ ಹೇಳ್ಕೊಂಡು. ಅವ್ರ ತಂದೆಗೆ ತುಂಬಾ ಭಯಂಕರ ಸಿಟ್ಟು ಬಂದು ಏನ್ ಮಾಡಿದ್ರು, ಅವ್ರ ತಂದೆ ಆ ಬುಕ್ಕನೇ ಸುಟ್ಟು ಬಿಟ್ರು ಮಕ್ಕಳೇ. ನೀವು ಓದಬಾರ್ದು, ಯಾಕಂದ್ರ ಮೊದಲ ನಮ್ದು 18ನೇ ಶತಮಾನ ಭಾರತದಲ್ಲಿ ಏನಿತ್ತಪ್ಪ ಅಂದ್ರ ಬಾಲ್ಯ ವಿವಾಹ ಪದ್ಧತಿ ಇತ್ತು. ಬಹಳ ಮೂಢನಂಬಿಕೆಗಳಿದ್ರು ಮಕ್ಕಳೇ. ಯಾರು ಸಣ್ಣ ಮಕ್ಕಳು ಇರ್ತಾರಲ್ಲ ಅವ್ರಿಗೆ ಲಗ್ನ ಮಾಡ್ಬಿಡೋದು ಬಡಗನೆ ಅಂತವ್ರು, ದೊಡ್ಡ ವಯಸ್ಸಾದವ್ರು ಕೂಡ ಲಗ್ನ ಮಾಡ್ಬಿಡ್ತಿದ್ರು. ಅವ್ರಿಗೆ ಲಗ್ನ ಮಾಡಿದ ಗಂಡ ಏನಾದ್ರು ಸತ್ ಅಂತೇಳಿ ಅವ್ರಿಗೆ ಏನ್ ಮಾಡಾಕ್ತಿದ್ರು, ಆ ಗಂಡನ ಜೊತೆಯಲ್ಲಿ ಅವ್ರಿಗೆ ಸುಟ್ಟು ಬಿಡ್ತಿದ್ರು. ಮತ್ತೆ ಅವ್ರ ತಲೆ ಬಳಸುದು, ಮತ್ತೆ ಅವ್ರನ್ನ ಸಜೀವವಾಗಿ ಜೀವ ಹೊಡಿ ಪದ್ಧತಿ ನಮ್ಮ ಭಾರತ ದೇಶದಲ್ಲಿ ಇತ್ತು ಮಕ್ಕಳೇ. ಇಂಥ ಒಂದು ಸಂದರ್ಭದಲ್ಲಿ ಸಾವಿತ್ರಿಬಾಯಿ ಫುಲೆ ಅವ್ರು ಏನಂದ್ರ ಸಣ್ಣಕ್ಕಿದ್ದಾಗ ಬಹಳ ಓದುದಂದ್ರೆ ಬಹಳ ಇಷ್ಟ ಅವರಿಗೆ. ಅವ್ರ ಮನೆಯಲ್ಲಿ ಓದ್ಕೋತ ಕೂತು ಅಂತ ಒಂದು ಪ್ರಸಂಗದಲ್ಲಿ ಏನ್ ಮಾಡಿದ್ರು, ಅವ್ರ ತಂದೆ ಆ ಬುಕ್ಕವನ್ನೇ ಸುಟ್ಟು ಬಿಟ್ರು. ಅವಾಗ ಅವ್ರ ತಂದೆ ಕೇಳ್ತಾರೆ, ಯಾಕ್ರಿ ಪಪ್ಪ, ಯಾಕೆ ಸುಟ್ರಿ ನನ್ ಬುಕ್ಕ ಅಂತ ಕೇಳ್ತಾರ. ಅವಾಗ ಆ ತಂದೆ ಹೇಳ್ತಾನ, ಮಗಳೇ ಸಾವಿತ್ರಿ, ನೋಡಮ್ಮ, ನಾವು ಬಡವರು, ಅದು ನೀನು ಹೆಣ್ಣು. ಈ ಜಗತ್ತಿನಲ್ಲಿ ಒಂದು ನಮ್ಮ ಭಾರತ ದೇಶದಲ್ಲಿ ಹೆಣ್ಣು ಓದಲು ಅವಕಾಶ ಇಲ್ಲ ಮಗಳೇ. ಹೆಣ್ಣು ಏನಾದ್ರೂ ಓದಿದ್ರೆ ಆ ಒಂದು ಹೆಣ್ಣಿನ ಗಂಡನ ಊಟದಲ್ಲಿ ಆಹಾರದ ಬದಲಿ ವಿಷವಿದ್ದಂತೆ ಅಂತ ಹೇಳ್ತಾರ ಮಕ್ಕಳು. ಅದಕ್ಕ ನೀವ್ ಒಟ್ಟ ಓದಾಕ್ ಹೋಗ್ಬೇಡವಾ ನಮ್ಮವ್ವ, ನೀವ್ ಒಟ್ಟ ಸುಮ್ ಗಂಡನ್ ಮಾಡ್ಕೊಡ್ತೇವಿ, ನೀ ಅಲ್ಲೇ ಆರಾಮಿರುವ ಅಂತ ಅಂದ್ಬಿಟ್ರು ಅವ್ರ ಒಬ್ಬರು. ಒಟ್ಟ ಹೆಣ್ಣಿಗೆ ಓದಾಕ ಅವಕಾಶ ಇರ್ತಿಲ್ಲ ಅವಾಗ ಹಿಂದಿನ ಕಾಲನಾಗ. ಅಂತ ಮುಂದೆ ಏನ್ ಮಾಡ್ತಿದ್ರ, ಇವ್ರಿಗೆ 8 ವಯಸ್ಸು. ಅದು 8ನೇ ವಯಸ್ಸಿಗೆ ಇವ್ರು ಲಗ್ನ ಆಗ್ಬಿಡ್ತು. ಯಾರ ಜೊತೆ ಅಂದ್ರ ಜ್ಯೋತಿಬಾ ಫುಲೆ. ನಿಮ್ಗೆಲ್ಲ ಗೊತ್ತೈತಿ, ಜ್ಯೋತಿಬಾ ಫುಲೆ ಸತ್ಯಶೋಧಕ ಸಮಾಜವನ್ನು ಸ್ಥಾಪನೆ ಮಾಡಿದವರು. ಯಾರಂದ್ರ ಜ್ಯೋತಿಬಾ ಫುಲೆ. ಇವರೊಂದಿಗೆ ಏನಾಗೈತಿ, ಸಾವಿತ್ರಿಬಾಯಿ ಫುಲೆ ಅವರಿಗೆ ಲಗ್ನ ಆಕೈತಿ. ಅವಾಗ ಜ್ಯೋತಿಬಾ ಫುಲೆ ಅವರಿಗೆ ಎಷ್ಟು ವಯಸ್ಸಪ್ಪ ಅಂದ್ರೆ 13 ವಯಸ್ಸು ಲಗ್ನ ಆಗಾಗ. ಜ್ಯೋತಿಬಾ ಫುಲೆ ಅವರಿಗೆ 13 ವಯಸ್ಸಾದ್ರೆ ಸಾವಿತ್ರಿಬಾಯಿ ಅವರಿಗೆ ಎಷ್ಟು ವಯಸ್ಸು? 8 ವಯಸ್ಸು. ಇವ್ರಿಗೆ ಸಹ ಬಾಲ್ಯ ವಿವಾಹ ಆಯ್ತು ಮಕ್ಕಳೇ. ಇಟ್ಕೋರಿ, ಬಾಲ್ಯ ವಿವಾಹ ಆಯ್ತು. ಸಾವಿತ್ರಿಬಾಯಿ ಏನ್ ಮಾಡಿದ್ರು, ಗಂಡ ಮನೆಗೆ ಹೋದ್ರು. ಜ್ಯೋತಿಬಾ ಫುಲೆ ಅವರಿಗೆ ಓದು ಬರಹ ಅಂದ್ರೆ ಬಹಳ ಆಸಕ್ತಿ. ಆ ಮಕ್ಕಳು ಒಂದಿನ ಏನಾಗ್ತಂದ್ರ ಹೊರಗಡೆ ನಡ್ಕೋತ ಹೋಗುವಂತ ಪ್ರಸಂಗಗಳ ಒಂದು ಬಾವಿತ್ತು. ಆ ಒಂದು ಬಾವಿಯೊಳಗ ಒಬ್ಬ ಮಹಿಳೆ ಜಿಗಿಯಾಕತ್ತಿದ್ಲು, ತನ್ನ ಪ್ರಾಣವನ್ನ ಕಳ್ಕೊಳತ್ತಿದ್ಲು. ಹೋಗಿ ಜ್ಯೋತಿಬಾ ಫುಲೆ ಅವ್ರ ಕೈ ಬಿಡ್ತಾರ. ಈ ಅಮ್ಮ ನಿಲ್ಲು, ಯಾಕೆ ಸಾಯ್ತಮ್ಮ ಅಂತ ಕೇಳ್ತಾರ. ಅವಾಗ ಹೇಳ್ತಾರ, ಇಲ್ಲ ರೀ, ನಾನು ಯಾಕೆ ಕರೆದ್ರೆ ನೀವು, ಈ ಒಂದು ಭಾರತ ದೇಶದೊಳಗ ಮೂಢನಂಬಿಕೆ ದೇಶ ಇದು, ಬರೀ ಬಾಲ್ಯ ವಿವಾಹ ಪದ್ಧತಿ ಐತಿ, ವಿಧವೆಗೆ ಇಲ್ಲಿ ಅವಕಾಶ ಇಲ್ಲ ಅಂತ ಹೇಳಿ ಆ ಮಹಿಳೆ ಹೇಳ್ಬಿಡ್ತಾಳ. ಈ ಒಂದು ಸುದ್ದಿಯನ್ನು ಕೇಳಿ ಜ್ಯೋತಿಬಾ ಫುಲೆ ಅವರಿಗೆ ಕಣ್ಣ ನೀರು ಬಂದಿರ್ತಾವ ಮಕ್ಕಳೇ. ಈ ಒಂದು ಸುದ್ದಿಯನ್ನು ಹೋಗಿ ಜ್ಯೋತಿಬಾ ಫುಲೆ ಅವರಲ್ಲಿ ಯಾರು ಹೇಳ್ತಾರ, ಸಾವಿತ್ರಿಬಾಯಿ ಫುಲೆ ಅವ್ರಿಗೆ ಹೇಳ್ತಾರ, ಸಾವಿತ್ರಿ ನೋಡಮ್ಮ, ಇವತ್ತು ನಾನು ಹೊರಗಡೆ ಹೋದಾಗ ಹಿಂಗ ಒಬ್ಬ ಮಹಿಳೆ ವಿಧವೆ ಏನ್ ಮಾಡಾಕ್ತಿದ್ಲು, ಪ್ರಾಣವನ್ನೇ ತೆಗೆದುಕೊಳ್ಬಾರ್ತಿದ್ಲು. ನನಗೆ ಇದನ್ನು ಕೇಳಿ ತುಂಬಾ ಕಳಕಳಿ ಆಯ್ತು. ಸಾವಿತ್ರಿ, ಇನ್ ಮುಂದೆ ನಾವಿಬ್ರು ಸೇರಿ ಏನ್ ಮಾಡೋಣ ಅಂದ್ರ ಈ ದೌರ್ಜನ್ಯವನ್ನ ಇಲ್ಲಿಗೆ ನಿಲ್ಲಿಸೋಣ. ಸಾವಿತ್ರಿ, ಬಾಲ್ಯ ವಿವಾಹ ಪದ್ಧತಿಯನ್ನು ನಿಲ್ಲಿಸೋಣ, ಎಲ್ಲವನ್ನು ನಿಲ್ಲಿಸಿ ಎಲ್ಲ ಮಹಿಳೆಯರಿಗೆ ಏನ್ ಮಾಡೋಣ ಅಂದ್ರ ಶಿಕ್ಷಣವನ್ನು ಪಡಾಕ ಅವಕಾಶ ಪಡೋದು ಮಕ್ಕಳ ಇದು ಸಾವಿತ್ರಿ ಅಂತ ಹೇಳ್ತಾರ. ಎಲ್ಲ ಮಹಿಳೆಯರಿಗೂ ಶಿಕ್ಷಣವನ್ನು ಕಲಿಸಲು ನಾವೇನ್ ಮಾಡೋಣ, ಮುಂದಾಗೋಣ. ಶಿಕ್ಷಣವನ್ನು ಕಲಿತ್ರೆ ಏನಾಗೈತಿ, ಅವರು ತಿಳುವಳಿಕೆಯಾಗಿ ಇಂಥವೇನ್ರ ಪ್ರಸಂಗ ಬಂದ್ರೆ ಅವರೆಲ್ಲ ಮೆಟ್ ನಿಲ್ತಾರ ಅಂತ ಹೇಳ್ತಾರ. ಅದಕ್ಕೆ ಸಾವಿತ್ರಿಬಾಯಿ ಫುಲ್ ಖುಷಿ ಪಟ್ಲು.
ಆಯ್ತು ತಗೋರಿ ಹಂಗಂದ್ರೆ ಇಬ್ರು ಕೂಡಿ ಮಾಡೋದು ತಗೋರಿ ಅಂತ ಹೇಳಿ ಇಬ್ರು ಹೋರಾಟ ನಿಂತರು. ಸಾವಿತ್ರಿಬಾಯಿ ಯಾವುದೇ ಸಾಲಿಗೆ ಹೋಗಿಲ್ಲ, ಎಲ್ಲಿ ಕಲ್ತಿಲ್ಲ. ಅವ್ರಿಗೆ ಗುರುವಾಗಿ ಕಲಿಸಿದವ್ರು ಯಾರಂದ್ರ ಜ್ಯೋತಿಬಾ ಫುಲೆ. ಯಾರ ಗಂಡ? ಸಾವಿತ್ರಿಬಾಯಿ ಫುಲೆ ಅವರ ಗಂಡ. ಏನ್ ಮಾಡಿದ್ರಂದ್ರ ಸಾವಿತ್ರಿಬಾಯಿ ಫುಲೆ ಅವರ ಗಂಡ ಯಾರು? ಜ್ಯೋತಿಬಾ ಫುಲೆ ಅವರು ಅವರಿಗೆ ಗುರುವಾಗಿ ಎಲ್ಲ ವಿದ್ಯೆಯನ್ನ ಕಲಿಸಿದ್ರು. ಓದುದು ಹೆಂಗ, ಬರೆಯುದು ಹೆಂಗ ಎಲ್ಲವನ್ನು ಕಲಿಸಿ ಅವರು ಸರ್ ಡಿಗ್ರಿಯನ್ನು ಮುಗಿಸ್ಕೊಂಡ್ರು. ಯಾರು? ಸಾವಿತ್ರಿಬಾಯಿ ಫುಲೆ ಅವರು. ಮಕ್ಕಳೇ ತಲೆ ಇಟ್ಕೋರಿ, ಗೊತ್ತಾಕೈತಿ? ಅದೇ ತರನಾಗಿ ಏನ್ ಮಾಡಕತ್ತಾರ ಸಾವಿತ್ರಿಬಾಯಿ ಫುಲೆ ಅವರು? ಹಂಗೆ ಮುಂದ ಒಬ್ಬೊಬ್ರು ಮನೆಗೆ ಹೋಗಿ ಪ್ರಚಾರ ಮಾಡಕತ್ತಾರ. ಏನ್ರಿ ಮನೆಗೆ ಹೆಣ್ಮಕ್ಳು ಅದಾರ ಏನ್ರಿ ಕಳಿಸ್ರಿ ಸಾಲಿಗೆ ಅಂತ ಅನ್ನಕತ್ರು. ಮನೆಗೆ ಹೋಗಿ ಇಬ್ರು ಗಂಡ ಹೆಂಡತಿ ನಿಮ್ ಮನ್ಯಾಗ ಹೆಣ್ಮಕ್ಳು ಅದಾರ ಏನ್ರಿ ಸಾಲಿ ಕಲಿಸ್ರಿ ನಿಮ್ ಮನ್ಯಾಗ. ಸಾಲಿ ಕಲಿಸಿರೋ ಮುಂದ್ ದೊಡ್ಡ ದೊಡ್ಡ ಅಧಿಕಾರಿ ಆಕಾರ ಏನ್ ತಿಳುವಳಿಕೆ ಎಲ್ಲವನ್ನು ಹೇಳಕತ್ರು. ಒಂದಿಷ್ಟು ಜನ ಒಪ್ಪಿದ್ರು, ಒಂದಿಷ್ಟು ಜನ ಒಪ್ಪಲಿಲ್ಲ. ಅದಕ್ಕ ಒಪ್ಪಿದಂತ ಒಂದಿಷ್ಟು ಜನ ಬಂದ್ರು ಸಾಲಿಗೆ. 9, 8, 9 ಜನ ಇದ್ರು. ಅವಾಗ ಸಾಲಿ ಕಲ್ಸಾಕತ್ತು. ಈ ಒಂದು ಸುದ್ದಿ ಎಲ್ಲಿ ಗೊತ್ತಾಗತ್ತಂದ್ರ ಇಡೀ ಊರಾಗ ಗೊತ್ತಾಗ್ಬಿಡ್ತೈತಿ. ಆ ಸಾವಿತ್ರಿ ಜ್ಯೋತಿಬಾ ಇಬ್ರು ಕೂಡಿ ಏನ್ ಮಾಡಾಕ್ತಾರ? ದಲಿತ ಹೆಣ್ಣು ಮಕ್ಕಳಿಗೆ ಏನ್ ಮಾಡಾಕ್ತಾರ? ಶಿಕ್ಷಣ ಕೊಡಾಕ್ತಾರ. ಇದನ್ನ ತಡೆಯೋಕ್ ಬರ್ರಿ ಅಂತೇಳಿ ಊರಿನ ಧರ್ಮಾಧಿಕಾರಿಗಳು, ಪುರೋಹಿತರು, ಧರ್ಮ ಗುರುಗಳು, ಊರಿನ ಹಿರಿಯರು ಎಲ್ಲರೂ ಕೂಡ ಹೊಂಟ್ರು. ಎಲ್ಲಿ? ಸಾಲಿಗೆ. ಸಾವಿತ್ರಿಬಾಯಿ ಅವ್ರು ಏನ್ ಮಾಡಿದ್ರು? ಅಲ್ಲಿ ಅವ್ರ ಕಡೆ ಇದ್ದಂತ ಹಣದಿಂದ ಒಂದು ಸಾಲಿ ತೆರೆದಿದ್ರು ಸಣ್ಣದು. ಅದೇ ಹಣದಲ್ಲಿ ಈ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ನೀಡಕತ್ರು. ಈ ಒಂದು ಸುದ್ದಿ ಗೊತ್ತಾಗ ಏನಾದ್ರು ಎಲ್ಲಾ ಹಿರಿಯರು ಬಂದ್ರು. ಏ ಜ್ಯೋತಿಬಾ, ಏ ಸಾವಿತ್ರಿ, ಯಾಕ ನೀವು ನಿಮ್ಮಂತ ಇಲ್ಲದೆ ಹೆಣ್ಮಕ್ಳಿಗೆ ಹ್ಯಾಂಗ ಶಿಕ್ಷಣವನ್ನು ಕಲ್ಸಾಕತ್ತೀರಿ? ಇದು ತಪ್ಪ, ಇದು ಮೋಸ ಮಾಡಾಕ್ತೀರಿ ನೀವು, ಇದು ನಮ್ಮ ಧರ್ಮದ ವಿರುದ್ಧ ನಡೆಯಾಕ್ತೀರಿ, ಇದನ್ನ ಇಲ್ಲೇ ನಿಲ್ಲಿಸ್ಬೇಕಂತೇಳಿ ಊರಿನ ಹಿರಿಯರು ಹೇಳಕತ್ರು. ಅದಕ್ಕೆ ಸಾವಿತ್ರಿಬಾಯಿ ಮುಂದೆ ಬಂದು ಧೈರ್ಯ ಮಾಡಿ, ಯಾಕ್ರಿ ನಾವ್ ಯಾಕೆ ಕಲಿಸ್ಬಾರ್ದು ಹೆಣ್ಮಕ್ಳಿಗೆ ಅಂತಂದ್ರ, ನಮ್ಮ ವೇದದಲ್ಲಿ ಕಲಸಾಕ ಅವಕಾಶ ಇಲ್ಲ, ನೀ ಯಾಕೆ ಕಲ್ಸಾಕತ್ತಿ ಅಂತ ಅನ್ನಕತ್ಲು. ಅದು ಸಾವಿತ್ರಿಬಾಯಿ ಉತ್ತರ ಕೊಟ್ಲು. ಯಾವ ವೇದದೊಳಗೆ ಹೇಳೈತ್ರಿ? ಋಗ್ವೇದ ಒಳಗೆ ಹೇಳ್ತು, ಯಜುರ್ವೇದ ಒಳಗೆ ಹೇಳ್ತು, ಅಥರ್ವ ವೇದ ಒಳಗೆ ಹೇಳ್ತು, ಸಾಮವೇದ ಒಳಗೆ ಹೇಳ್ತು. ಯಾವ ವೇದ ಒಳಗೆ ಹೇಳೈತಿ ಹೆಣ್ಮಕ್ಳು ಕಲಿಬಾರ್ದು ಅಂತ ಹೇಳಿ ಅನ್ನಕತ್ಲು. ಹೆಣ್ಣೊಂದು ಕಲಿತರೆ ಸಾಲವನ್ನು ತರದಂತೆ ಅದಕ್ಕೆ ಹೆಣ್ಣು ಮಕ್ಕಳಿಗೆ ಯಾಕೆ ಅವಕಾಶ ಕೊಡಂಗಿಲ್ಲ ನೀವು? ನಾವು ಕಲಿಸ್ತೀವಿ ಅಂತ ಅನ್ನಕತ್ಲು. ಸಾವಿತ್ರಿಬಾಯಿ ಫುಲೆ ಕೇಳ್ರಿ, ಎಷ್ಟು ರೋಮಾಂಚನ ಐತಿ, ಎಷ್ಟು ಹಿಂದಿನ ಕಾಲದಾಗ ಎಷ್ಟು ಪರಿಸ್ಥಿತಿ ಇತ್ತು ಹೆಣ್ಮಕ್ಳದ್ದು. ಅವಕ್ಕ ಊರಿನ ಹೇಳ್ತಾರ, ನಮ್ಮ ವಿರುದ್ಧವಾಗಿ ನೀನು ಕಲಿಸ್ತಿಲ್ಲ, ಕಲಿಸ್ಕೊಂಡು ಹ್ಯಾಂಗ್ ಕಲಿಸ್ತೀವಿ ಅಂತಂದ್ರು. ಅದನ್ನ ಧೈರ್ಯ ಅವ್ರಿಗೆ ಒಟ್ಟ ಅನ್ಸಲಿಲ್ಲ, ಕಲ್ಸಾಕ ಬಿಟ್ಟೆ. ಅವಾಗ ಊರಿನ ಹಿರಿಯರು ಎಲ್ಲ ಏನ್ ಮಾಡಕತ್ರು? ಆ ಸಾವಿತ್ರಿಬಾಯಿ ಬರ್ತಿರ್ತಾಳ, ಮನೆಗೆ ಹೋಗಿ ಸಾಲಿ ಹೋಗಿರ್ತಾಳ, ಹೋಗಾಗ ಬುಕ್ಕ ಹಿಡ್ಕೊಂಡು ಹೋಗಿದ್ಲು. ಈಗ ಏನ್ ಮಾಡೋ ಕೆಸರ ಸೆಗಣಿ ಹಿಂಗೆ ಒಗ್ಯಾಬೇಕ, ಮ್ಯಾಗ ಕಲ್ಲು ಹೋಗಿದ್ದು, ದೊಡ್ಡ ದೊಡ್ಡ ಕಲ್ಲು ಹೋಗಿದ್ದು, ಹಿಂಗೆಲ್ಲ ಆಕೀಗ ಟಾರ್ಚರ್ ಕೊಡಾಕತ್ರು, ಚಿತ್ರಹಿಂಸೆ ಕೊಡಾಕತ್ರು. ಅಂದ್ರೂ ಸಾವಿತ್ರಿಬಾಯಿ ಅನ್ಸಲಿಲ್ಲ. ಸಾವಿತ್ರಿಬಾಯಿ ಸಾಲಿ ಹೋಗಾಗ 2 ಸೀರೆ ತಗೊಂಡ್ ಹೋಗಿದ್ಲು. ಒಂದ್ ಸೀರೆ ತನ್ನ ಬ್ಯಾಗ್ನ ಹಾಕೊಂಡು ಒಂದ್ ಸೀರೆ ಉಟ್ಕೊಂಡ್ ಹೋಗಿದ್ಲು. ಯಾಕಂತ ಕೇಳ್ರಿ, ಅವ್ರೆಲ್ಲ ಸೆಗಣಿ ಬಿದ್ದಿರ್ತಾರಲ್ಲ, ಸಾಲಿಗೆ ಹೋಗಿ ಆ ಸೀರೆ ಕಳೆದ ಮತ್ತು ವಿದ್ಯಾರ್ಥಿಗಳಿಗೆ ಕಲಿಸ್ತಿರೋ ಮಕ್ಕಳಿಗೆ. ಇದು ಸಾವಿತ್ರಿಬಾಯಿ ಫುಲೆ ಅವರ ಒಂದು ದೊಡ್ಡ ಸಾಧನೆ ಅನ್ಬೋದು ಮಕ್ಕಳಿಗೆ, ದೊಡ್ಡ ಸಾಧನೆ ಅನ್ಬೋದು ನಾವು. ಅದೇ ತರನಾಗಿ ಒಂದಿನ ಏನಾಯ್ತಪ್ಪ ಅಂದ್ರ ಇದು ಒಬ್ಬ ಒಂದು ವಿಧವೆಯ ಗಂಡ ಸತ್ತಿರ್ತಾನ. ಒಬ್ಬ ವಿಧವೆ ಏನಾಗಿರ್ತಾಳ ಅಂತಂದ್ರ ಗರ್ಭಿಣಿ ಆಗಿರ್ತಾಳ. ಅವಾಗ ಊರಿನ ಜನರಿಗೆಲ್ಲ ಇದು ದೊಡ್ಡ ಆಗತ್ತಲ್ಲ, ಆಕಿ ಗರ್ಭಿಣಿಯಾಗಿ ಹ್ಯಾಂಗ ಆಕಿ ಗಂಡ ಸತ್ತಾನ, ಇದು ಎಲ್ಲ ದೊಡ್ಡ ಸುದ್ದಿ ಅಂತೇಳಿ ಊರಾಗೆಲ್ಲ ಸ್ಪ್ರೆಡ್ ಆಗತ್ತು. ಅದಕ್ಕ ಆ ಮಹಿಳೆ ಏನ್ ಮಾಡಕತ್ತು? ಸಹಾಯ ಕೊಟ್ಲು. ಅವಾಗ ಸಾವಿತ್ರಿಬಾಯಿ ಫುಲೆ ಏನ್ ಮಾಡಿದ್ ಗೊತ್ತಾ? ಆ ಒಂದು ಮಹಿಳೆ ಗರ್ಭಿಣಿ ಆದಂತ ಮಹಿಳೆ, ಆ ಮಹಿಳೆಯಲ್ಲಿ ಹುಟ್ಟಿ ಬಂದಂತ ಕೂಸನ್ ಏನ್ ಮಾಡಿದ್ದು? ಅಕ್ಕಿ ಜೋಪಾನ ಮಾಡಿದ್ದು. ಅಕ್ಕಿ ತನ್ನ ಮಗನಂತೆ ನೋಡಿ ಆ ಮಗನಿಗೆ ಒಂದು ಹೆಸರು ಇಡ್ತಾರ ಮಕ್ಕಳೇ. ಯಶವಂತರಾವ್ ಅಂತ ಒಂದು ಹೆಸರು ಇಡ್ತಾರ ಆ ಮಗುವಿಗೆ. ಯಶವಂತರಾವ್ ಮಗುನ ಅವರೇ ಸಾಕಿದ್ರು. ಯಾರು? ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ಆ ಮಗನ ಸಾಕಿ ದೊಡ್ಡ ಡಾಕ್ಟರ್ ಅನ್ನು ಮಾಡಿದ್ರು ಮಕ್ಕಳೇ. ನೋಡ್ರಿ, ಅಂತ ಒಳ್ಳೆ ವ್ಯಕ್ತಿಗಳು ನಮ್ಮ ಸಾವಿತ್ರಿಬಾಯಿ ಫುಲೆ ಮತ್ತು ಜ್ಯೋತಿಬಾ ಫುಲೆ ಅವರು. ಅದೇ ತರನಾಗಿ ಮುಂದ ಒಂದು ಭಾರತ ದೇಶಕ್ಕೆ ಪ್ಲೇಗ್ ರೋಗ ಹೇಳ್ತೈತಿ ಮಕ್ಕಳೇ, ಪ್ಲೇಗ್ ರೋಗ ಅಂತೇಳಿ. ಆ ಪ್ಲೇಗ್ ರೋಗ ಬಹಳ ಭಯಂಕರವಾದಂತ ರೋಗ. ಅದು ಇಲಿಗಳಿಂದ ಎಲ್ಲಿ ಸಾಯ್ತಲ್ಲ ಅಲ್ಲ ಪ್ಲೇಗ್ ರೋಗ ಬರ್ತೈತಿ ಮೊದಲು. ಆ ಒಂದು ಪ್ಲೇಗ್ ರೋಗ ಬಂದ್ರಿ ನಮ್ಮ ಜೊತೆ ಇದ್ದವರೇ ನಮ್ಮನ್ನು ಬಿಟ್ಟು ಹೋಗ್ಬಿಡ್ತಿದ್ರು. ಅಂತ ಒಂದು ದೊಡ್ಡ ಭಯಂಕರವಾದಂತ ರೋಗ ಈ ಕೊರೋನಾ ವೈರಸ್ ಅಂತ ಹೋದಲ್ಲ, ಅದಕ್ಕಿಂತ ಭಯಂಕರವಾದಂತ ರೋಗ. ಆ ಒಂದು ರೋಗದಲ್ಲಿ ಏನ್ ಮಾಡಾಕ್ತಿದ್ರು? ಸಾವಿತ್ರಿಬಾಯಿ ಫುಲೆ ಎಷ್ಟೋ ಜನರಿಗೆ ಏನ್ ಮಾಡಾಕ್ತಿದ್ರು? ಚಿಕಿತ್ಸೆಯನ್ನು ಕೊಡಾಕತ್ತಿದ್ರು. ಬರ್ರಿ ತೋರಿಸ್ಕೊರಿ, ಆರಾಮ ಮಾಡಲಿ. ಅವ್ರೆಲ್ಲ ಸೇವೆ ಮಾಡಾಕತ್ತು. ಸೇವೆ ಮಾಡಿ ಏನಂತಂದ್ರೆ ಸಾವಿತ್ರಿಬಾಯಿ ಫುಲೆ ಅವ್ರು ಏನಾಯ್ತಂದ್ರೆ ಆ ಪ್ಲೇಗ್ ರೋಗಕ್ಕೆ ತುತ್ತಾಗಿ 1897 ನಮ್ಮ ಈ ಒಂದು ಭಾರತ ದೇಶವನ್ನು ಬಿಟ್ಟು ಕೈಲಾಸಕ್ಕೆ ಹೋದ್ರು. ಇನ್ನೊಂದು ಸುದ್ದಿ ಗೊತ್ತಾ ನಿಮ್ಗ? ಸಾವಿತ್ರಿಬಾಯಿ ಫುಲೆ ಅವರು ಏನ್ ಮಾಡ್ತಿದಾರ ಅಂದ್ರ ಮಕ್ಕಳೇ,
ಯಾವುದೇ ಪುರೋಹಿತರು, ಯಾವುದೇ ಅರ್ಚಕರು, ಯಾವುದೇ ಪೂಜಾರಿ ಇಲ್ಲದೆ ಏನ್ ಮಾಡ್ತಿದ್ರು ಅಂದ್ರ ಯಾರು ಹೆಂಗ ಬ್ಯಾರೆ ಜಾತಿಯ ಲಗ್ನವನ್ನು ಸಹ ಮಾಡ್ತಿದ್ರು ಮಕ್ಕಳು. ಎಷ್ಟು ಧೈರ್ಯ ನೋಡ್ರಿ, ಮೆಚ್ಕೋಬೇಕು ಅವ್ರದ್ದು. ಅದಕ್ಕೆ ಹೇಳ್ತೀನಿ, ಅವರು ಹಾಕಿ ಕೊಟ್ಟಂತ ಹೆಜ್ಜೆಯಿಂದ ಇವತ್ತು ಏನ್ ಮಾಡಾಕ್ತೀರಿ, ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ಒಂದೇ ಕಡೆ ಕೂತ್ ಕಲಿಯಾಕತ್ತೀರಿ. ಮೊದಲು ಹಿಂದಿನ ಕಾಲ ಇಂತ ಅವಕಾಶ ಇದ್ದಿಲ್ಲ. ಇದಕ್ಕೆಲ್ಲ ಯಾರ ಕಾರಣೀಭೂತರಂದ್ರೆ ಯಾರು ಗೊತ್ತಾ? ಸಾವಿತ್ರಿಬಾಯಿ ಫುಲೆ ಮಕ್ಕಳೇ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ. ಎಲ್ಲರಿಗೂ ಧನ್ಯವಾದ.